ಕನ್ನಡ ಸೀಸನ್ 12 ಮುಕ್ತಾಯ ಆಗಿ 4 ತಿಂಗಳಾದರೂ ಕೂಡ ಕೆಲವೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಬೇರೆ ಬೇರೆ ಕಾರಣಕ್ಕೆ ಸದ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ಯಾವ ರೀತಿ ಸದ್ ಮಾಡ್ತಾ ಇದ್ರು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಅದೇ ರೀತಿ ಬೇರೆ ಬೇರೆ ಕಾರಣಕ್ಕೆ ಸದ್ ಮಾಡ್ತಾನೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಆರಂಭದಿಂದಲೂ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿತ್ತು ಗಿಲ್ಲಿ ನಟ ಅವರ ಜೊತೆಗೆ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ರಘುವಣ್ಣ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆ ಬಳಿಕ ಅವ್ರ ಜೊತೆ ಕೂಡ ಚೆನ್ನಾಗಿರ್ತಾರೆ. ಅಲ್ಲಿ ಅವರಿಬ್ಬರ ನಡುವೆ ಮೂಡಿದ ಆ ಒಂದು ಬಾಂಧವ್ಯ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ರಘುವಣ್ಣ ತನ್ನ ಸ್ವಂತ ತಂಗಿಯಂತೆ ರಕ್ಷಿತಾ ಅವರನ್ನ ಟ್ರೀಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಗಿಲ್ಲಿ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ರು, ಗಿಲ್ಲಿ ಅವರ ಕೆಲಸಗಳನ್ನ ರಕ್ಷಿತಾ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ತನ್ನ ಲಾಭಕ್ಕೋಸ್ಕರ ರಕ್ಷಿತಾ ಅವರನ್ನ ಗಿಲ್ಲಿ ಅವರು ಬಳಸ್ಕೊಳ್ತಾರೆ. ಬಿಗ್ ಬಾಸ್ ಶೋ ಮುಗಿದ ಬಳಿಕ ರಕ್ಷಿತಾ ಅವರನ್ನ ಗಿಲ್ಲಿ ಸಂಪೂರ್ಣವಾಗಿ ಮರ್ತೇ ಬಿಡ್ತಾರೆ ಅನ್ನೋ ಮಾತುಗಳು ಆ ದಿನಗಳಲ್ಲಿ ಕೇಳಿ ಬಂದಿದ್ವು. ಸದ್ಯಕ್ಕೆ ನಡೀತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅವತ್ತು ಜನ ಹೇಳಿದ್ದೆ ನಿಜ ಅನ್ನೋದು ಇವಾಗ ಸಂದೇಹ ಮೂಡ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ರಕ್ಷಿತಾ ಹಾಗೂ ಗಿಲ್ಲಿ ಮತ್ತೆ ಭೇಟಿ ಆಗ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ಬಹುದು, ಅಥವಾ ರಕ್ಷಿತಾ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಗಿಲ್ಲಿ ಅವರು ಕಾಣಿಸ್ಕೊಳ್ಬಹುದು ಅಂತ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ರಘು ಅವರು ಹೇಳಿದ್ರು, ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ರಕ್ಷಿತಾ, ನಾನು ನಿನಗೆ ಯಾವಾಗ ಬೇಕಾದ್ರೂ ಸಿಗ್ತೀನಿ, ನೀನು ಎಷ್ಟೇ ಹೊತ್ತಿಗೆ ಕಾಲ್ ಮಾಡಿದ್ರು ಕೂಡ ನಾನು ರಿಸೀವ್ ಮಾಡ್ತೀನಿ. ಆದ್ರೆ ಗಿಲ್ಲಿ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ, ಅವರು ಅವರವರ ಕೆಲಸಗಳಲ್ಲಿ ಬಿಸಿ ಇರ್ತಾರೆ, ಅವ್ರು ಸಿಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆವತ್ತು ರಘು ಹೇಳಿದ ಮಾತು ನಿಜ ಆಗ್ತಾ ಇದೆ. ಇವಾಗ ನೀವೆಲ್ಲ ಗಮನಿಸ್ತಾ ಇರಬಹುದು, ರಘು ಹಾಗೂ ರಕ್ಷಿತಾ ಎಷ್ಟು ಬಾರಿ ಮೀಟ್ ಆಗ್ತಾ ಇದ್ದಾರೆ, ಹಾಗೆ ಗಿಲ್ಲಿ ಹಾಗೂ ಕಾವ್ಯ ಎಷ್ಟು ಬಾರಿ ಮೀಟ್ ಆಗ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಭೇಟಿ ಆಗ್ತಾನೆ ಇಲ್ಲ. ಆರಂಭದಲ್ಲಿ ಒಂದೆರಡು ಕಾರ್ಯಕ್ರಮಗಳಲ್ಲಿ ಭೇಟಿ ಆಗಿದ್ದು ಹೊರತುಪಡಿಸಿದ್ರೆ ಪರ್ಸನಲ್ ಆಗಿ ಗಿಲ್ಲಿ ಇರ್ಬೋದು, ರಘು ಇರ್ಬೋದು, ರಕ್ಷಿತಾ ಇರ್ಬೋದು ಜೊತೆಯಾಗಿ ಕಾಣಿಸ್ಕೊಂಡಿದ್ದೇ ಇಲ್ಲ. ಹಾಗಾಗಿ ಗಿಲ್ಲಿ ಅವರ ಬಗ್ಗೆ ಒಂದಷ್ಟು ರಕ್ಷಿತಾ ಅವರ ಅಭಿಮಾನಿಗಳು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಗಿಲ್ಲಿ ತನ್ನ ಲಾಭಕ್ಕೋಸ್ಕರ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿರುವಾಗ ರಕ್ಷಿತಾ ಅವರನ್ನ ಬಳಸ್ಕೊಂಡ, ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಸಂಪೂರ್ಣವಾಗಿ ರಕ್ಷಿತಾ ಅವರನ್ನ ಮರೆತು ಬಿಟ್ಟಿದ್ದಾನೆ ಅಂತ. ಇನ್ನು ಸಾಕಷ್ಟು ಕಡೆ ಹೋದಾಗ ರಕ್ಷಿತಾ ಅವ್ರ ಜೊತೆ ಎಲ್ಲರೂ ಕೇಳುವಂತ ಪ್ರಶ್ನೆ, ಗಿಲ್ಲಿ ಸಿಕ್ಕಿದ್ರ, ಗಿಲ್ಲಿ ಅವ್ರನ್ನ ಭೇಟಿ ಆದ್ರ ಅಂತ. ಅವಾಗ ಎಲ್ಲ ರಕ್ಷಿತಾ ಕೊಡುವಂತ ಉತ್ತರ, ಗಿಲ್ಲಿ ಅವರು ಬ್ಯುಸಿ ಆಗಿದ್ದಾರೆ, ಹಾಗಾಗಿ ನಾನು ಅವ್ರಿಗೆ ಕಾಲ್ ಮಾಡಿಲ್ಲ, ಭೇಟಿ ಆಗಿಲ್ಲ ಅಂತ. ಆದ್ರೆ ಗಿಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಾವ್ಯ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಕಾವ್ಯ ಜೊತೆಗೇನೆ ಒಂದಷ್ಟು ಈವೆಂಟ್ ಗಳಲ್ಲಿ ಇಬ್ರು ಕೂಡ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಆದ್ರೆ 4 ತಿಂಗಳು ಆದ್ರೂ ಕೂಡ ರಕ್ಷಿತಾ ಅವರನ್ನ ಒಂದೇ ಒಂದು ಬಾರಿ ಪರ್ಸನಲ್ ಆಗಿ ಭೇಟಿ ಆಗುವಂತ ಕೆಲಸವನ್ನ ಗಿಲ್ಲಿ ಅವರು ಮಾಡಿಲ್ಲ. ಹಾಗಾಗಿ ಗಿಲ್ಲಿ ಬಗ್ಗೆ ಒಂದಷ್ಟು ರಕ್ಷಿತಾ ಅವರ ಅಭಿಮಾನಿಗಳು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಜೊತೆಗೆ ರಕ್ಷಿತಾ ಅವರ ಮೇಲೂ ಕೂಡ ಕೋಪವನ್ನ ವ್ಯಕ್ತಪಡಿಸ್ತಿದ್ದಾರೆ. ಗಿಲ್ಲಿ ಸಂಪೂರ್ಣವಾಗಿ ರಕ್ಷಿತಾ ಅವರನ್ನ ನೆಗ್ಲೆಕ್ಟ್ ಮಾಡ್ತಾನೆ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ರಕ್ಷಿತಾ ಗಿಲ್ಲಿಯನ್ನ ಮಾತ್ರ ಬಿಟ್ಕೊಡ್ತಾನೆ ಇಲ್ಲ ಗಿಲ್ಲಿ ಬಿಸಿ ಇದ್ದಾರೆ ಹಾಗೆ ಹೀಗೆ ಅಂತ ಉತ್ತರ ಕೊಡ್ತಾರೆ. ಯಾಕೆ ಅವ್ರು ಅಷ್ಟು ಅವಾಯ್ಡ್ ಮಾಡಿದ್ರು ಕೂಡ ರಕ್ಷಿತಾ ಇನ್ನೂ ಕೂಡ ಗಿಲ್ಲಿ ಪರ ವಹಿಸ್ತಾ ಇದ್ದಾರೆ. ಗಿಲ್ಲಿ ವಿಚಾರದಲ್ಲಿ ಯಾಕೆ ತನ್ನ ನಿಲುವನ್ನ ರಕ್ಷಿತಾ ಬದಲಾಯಿಸ್ಕೊಳ್ತಾ ಇಲ್ಲ, ಇನ್ನೂ ಕೂಡ ಅವರಿಗೆ ಯಾಕೆ ರಿಯಾಲಿಟಿ ಅರ್ಥ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಗಿಲ್ಲಿ ಕಾವ್ಯ ಜೊತೆ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇರೋದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಒಂದಷ್ಟು ಕೋಪವನ್ನ ತರಿಸಿದೆ. ಗಿಲ್ಲಿಗೆ ಅಷ್ಟೆಲ್ಲ ಸಹಾಯ ಮಾಡಿದ್ದಾರೆ ರಕ್ಷಿತಾ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕುಳಿತಲ್ಲಿಗೆ ಎಲ್ಲವನ್ನ ಕೂಡ ರಕ್ಷಿತಾ ಗಿಲ್ಲಿಗೆ ತಂದು ಕೊಡ್ತಾ ಇದ್ರು. ತಾನು ತಿನ್ನದೆ ಎಲ್ಲವನ್ನ ಕೂಡ ಗಿಲ್ಲಿಗೆ ಕೊಡ್ತಾ ಇದ್ರು. ಹೀಗೆಲ್ಲ ಇದ್ರೂ ಕೂಡ ಗಿಲ್ಲಿ ಯಾಕೆ ಮರೆತು ಬಿಟ್ಟಿದ್ದು? 4 ತಿಂಗಳಲ್ಲಿ ಒಂದು ಬಾರಿ ಆದ್ರೂ ರಕ್ಷಿತಾ ಅವರನ್ನ ಭೇಟಿ ಆಗ್ಬೋದಿತ್ತಲ್ವಾ? ಜೊತೆಗೆ ಅವರೆಲ್ಲರೂ ಕೂಡ ಜೊತೆಯಾಗಿ ಕಾಣಿಸ್ಕೊಂಡ್ರೆ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ಖುಷಿ ಆಗ್ತಾ ಇತ್ತು. ಆದ್ರೆ ಈ ಬಾಂಧವ್ಯ ಬಿಗ್ ಬಾಸ್ ಮನೆಯೊಳಗೆ ಎಂಡ್ ಆಯ್ತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ.